ಋಷಿಗಳು ತಾವು ಕಂಡುಕೊಂಡಂತಹ ವೇದ ಮಂತ್ರಗಳ ಅಧ್ಯಯನವನ್ನು ನಾವು ಮಾಡಬೇಕು. ಆ ಋಷಿಗಳು ಬಹಳ ಕಷ್ಟಪಟ್ಟು ತಪಸ್ಸನ್ನು ಮಾಡಿ ಈ ವೇದ ಮಂತ್ರಗಳನ್ನು ನಮಗಾಗಿ ಕೊಟ್ಟಿದ್ದಾರೆ, ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ. ಐತರೇಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ, ವೇದ ಮಂತ್ರವನ್ನು ಕಾಣಬೇಕಾದಾಗ, ಅದು ಸಂಹಿತಾ ಭಾಗವನ್ನು ಕಾಣಬೇಕಾದಾಗ ಅತೀ ಮಹತ್ತರವಾದಂತಹ ತಪಸ್ಸನ್ನು ಋಷಿಗಳು ಮುನಿಗಳು ಮಾಡಬೇಕಂತೆ. ಕಾಡಿನಲ್ಲೋ ಏಕಾಂತದಲ್ಲೋ ಅವರಿಗೆ ಅನುಕೂಲವಾದಂತಹ ಅತ್ಯಂತ ಪವಿತ್ರ ಕ್ಷೇತ್ರದಲ್ಲಿ ಬಹಳ ಕಷ್ಟಪಟ್ಟು ಸಾವಿರಾರು ವರ್ಷ ತಪಸ್ಸನ್ನು ಮಾಡಿದ್ದಾರೆ, ನೂರಾರು ವರ್ಷ ತಪಸ್ಸನ್ನು ಮಾಡಿದ್ದಾರೆ. ಹಾಗೆ ತಪಸ್ಸನ್ನು ಮಾಡಿದಾಗ ಅವರಿಗೆ ತಪಸ್ಸನ್ನು ಮಾಡ್ತಾ ಇರಬೇಕಾದಾಗ ಸಮಾಧಿಯಲ್ಲಿ ಅವರಿಗೆ ಹೊಳೆದಂತಹ ವಿಶಿಷ್ಟವಾದಂತಹ ಮಂತ್ರಗಳು ವೇದ ಮಂತ್ರಗಳು. ವೇದ ಮಂತ್ರಗಳನ್ನು ಯಾವ ಋಷಿಗಳು ಬರೆದಿಲ್ಲ. ಅನೇಕ ಜನ ಪಾಶ್ಚಾತ್ಯರು ಪಾಶ್ಚಿಮಾತ್ಯರು ವಿಮರ್ಶೆಯನ್ನು ಮಾಡುವ ಕಾಲಕ್ಕೆ, ವೇದಗಳ ಬಗ್ಗೆ ಹೇಳುವ ಕಾಲಕ್ಕೆ ವೇದಗಳನ್ನು ಬರೆದರು ಅಂತನ್ನುವಂಥ ಮಾತನ್ನು ಕೇಳ್ತಾರೆ. ಈಗ ಅದು 3000 ವರ್ಷನೋ 4000 ವರ್ಷನೋ 5000 ವರ್ಷನೋ 10,000 ವರ್ಷನೋ ಎಷ್ಟೋ ಕೆಳಗೆ ಅದನ್ನೆಲ್ಲವನ್ನೂ ಕೂಡ ಆಗಿದ್ದಂತಹ ಋಷಿಗಳು ಅದನ್ನು ಬರೆದಿದ್ದಾರೆ ಅಂತ. ಆದರೆ ಈ ಮಾತನ್ನು ನಮ್ಮ ಸನಾತನ ಸಂಪ್ರದಾಯದಿಂದ ಬಂದಂತಹ ಯಾರೂ ಈ ಮಾತನ್ನು ನಾವು ಒಪ್ಪುವುದಿಲ್ಲ. ಅದನ್ನು ಶಂಕರಾಚಾರ್ಯರಾಗಿರಬಹುದು, ಮಧ್ವಾಚಾರ್ಯರಾಗಿರಬಹುದು, ರಾಮಾನುಜಾಚಾರ್ಯರಾಗಿರಬಹುದು, ನಾವು ಯಾವ ಆಚಾರ್ಯರೂ ಕೂಡ ಇದನ್ನು ವೇದವನ್ನು ಋಷಿಗಳು ಬರೆದರು ಎನ್ನುವಂತಹ ಮಾತನ್ನು ಒಪ್ಪುವುದಿಲ್ಲ. ವೇದಗಳು ಅಪೌರುಷೇಯವಾದಂಥ ವೇದಗಳು ಯಾರೂ ಬರೆದಂತಹ ಗ್ರಂಥಗಳಲ್ಲ. ಈ ಗ್ರಂಥ, ಈ ವೇದ ಎನ್ನುವುದು ಇದನ್ನು ಪರಮಾತ್ಮ ತಾನು ಕೇವಲ ಉಚ್ಚಾರಣೆ ಮಾಡಿದ, ಬಾಯಿಯಿಂದ ಉಪದೇಶ ಮಾಡಿದ, ತಾನು ರಚನೆ ಮಾಡಿದ್ದಲ್ಲ. ಹೋದ ಕಲ್ಪದಲ್ಲಿ ಬ್ರಹ್ಮದೇವರಿಗೆ ಹೇಗೆ ಉಪದೇಶ ಮಾಡಿದನೋ ಅದೇ ರೀತಿಯಾಗಿ ಈ ಕಲ್ಪದಲ್ಲಿ ಈ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಹೋದ ಕಲ್ಪದಲ್ಲೂ ಅದರ ಹಿಂದಿನ ಕಲ್ಪದಲ್ಲಿ ಬ್ರಹ್ಮದೇವರಿಗೆ ಹೇಗೆ ಉಪದೇಶ ಮಾಡಿದ್ದನೋ ಅದೇ ರೀತಿಯಾಗಿ ಹೋದ ಕಲ್ಪದಲ್ಲಿ ಮಾಡಿದ. ಹೀಗೆ ಅನಾದಿ ಕಾಲದಿಂದ ಈ ಸಂಸಾರದ ಪ್ರವಾಹ ಬಂದಿದೆ. ಪ್ರತಿ ಕಲ್ಪದಲ್ಲಿಯೂ ಕೂಡ ಪರಮಾತ್ಮ ತಾನು ವೇದಗಳನ್ನು ಉಪದೇಶ ಬಂದಿದ್ದಾನೆ. ಹಿಂದಿನ ಕಲ್ಪದಲ್ಲಿ ಹೇಗೆ ಮಾಡಿದ ಹಾಗೇ ಈಗಲೂ ಮಾಡ್ತಾ ಬಂದಿದ್ದಾನೆ, ಮುಂದೆಯೂ ಹಾಗೆ ಮಾಡ್ತಾ ಇರ್ತಾನೆ. ಹಾಗಾಗಿ ದೇವರು ವೇದವನ್ನು ಬರೆದವನಲ್ಲ, ವೇದವನ್ನು ರಚನೆ ಮಾಡಿದವನೂ ಅಲ್ಲ. ಇದ್ದ ವೇದವನ್ನೇ ದೇವರು ಉಪದೇಶವನ್ನು ಪ್ರತಿಕಲ್ಪದಲ್ಲಿ ಬ್ರಹ್ಮದೇವರಿಗೆ ಮಾಡ್ತಾನೆ, ದೇವತೆಗಳಿಗೆ ಮಾಡ್ತಾನೆ, ಋಷಿಗಳಿಗೆ ಮಾಡ್ತಾನೆ. ಹೀಗೆ ಉಪದೇಶ ಮಾಡಿದಂತಹ ವೇದಗಳನ್ನು ಪರಮಾತ್ಮ ಮೊದಲಿಗೆ ಸೃಷ್ಟಿಯ ಕಾಲದಲ್ಲಿ ಆರಂಭದಲ್ಲಿ ಮಾಡಿದ. ನಾವು ಕೇಳ್ತೀವಿ, ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ಪರಮಾತ್ಮ ಬ್ರಹ್ಮದೇವರಿಗೆ ಅತ್ಯಂತ ಪ್ರೀತಿಯಿಂದ ವೇದದ ಉಪದೇಶವನ್ನು ತಾನು ಮಾಡಿದ. ಈ ವೇದವನ್ನು ಉಪದೇಶ ಮಾಡಿದ್ದನ್ನು ಬ್ರಹ್ಮದೇವರು ದೇವತೆಗಳಿಗೆ ಹೇಳಿದರು. ಕೆಲವೊಮ್ಮೆ ದೇವತೆಗಳಿಂದ ಸಹಿತರಾಗಿ ಬ್ರಹ್ಮದೇವರಿಗೂ ಉಪದೇಶವನ್ನು ಮಾಡಿದ. ಮೂಲ ರೂಪದಿಂದ ಮಾಡಿದ, ವೇದವ್ಯಾಸ ರೂಪದಿಂದ ಪರಮಾತ್ಮ ಉಪದೇಶ ಮಾಡಿದ, ಹಯಗ್ರೀವ ರೂಪದಿಂದಲೂ ತಾನು ಮಾಡಿದ ಅಂತ ನಾವು ಕೇಳ್ತೀವಿ. ಬ್ರಹ್ಮದೇವರಿಗೆ ಉಪದೇಶ ಮಾಡಿದ, ದೇವತೆಗಳಿಗೆ ಬ್ರಹ್ಮದೇವರು ಉಪದೇಶವನ್ನು ಮಾಡುತ್ತಾರೆ. ದೇವತೆಗಳು ಋಷಿಗಳಿಗೆ ಉಪದೇಶವನ್ನು ಮಾಡಿದ್ದಾರೆ. ಈ ಮಾತುಗಳು ಐತರೇಯದಲ್ಲಿ ಅನೇಕ ಕಡೆಗೆ ಬರ್ತದೆ. ಇದನ್ನು ಈ ಮಂತ್ರ ಅಂದರೆ ಬೃಹತಿ ಸಹಸ್ರದ ಬಗ್ಗೆ ಇರ್ಬೋದು, ಮತ್ತೊಂದು ಬಗ್ಗೆ ಇರಬೇಕಾದಾಗ ಇಂದ್ರದೇವರು ಈ ಎಲ್ಲ ಮಂತ್ರಗಳನ್ನು ವಿಶ್ವಾಮಿತ್ರರಿಗೆ, ವಸಿಷ್ಠರಿಗೆ ಉಪದೇಶ ಮಾಡಿದರು ಇತ್ಯಾದಿ ಮಾತುಗಳನ್ನೆಲ್ಲ ನಾವು ಕೇಳ್ತೀವಿ. ಹಾಗಾಗಿ ಋಷಿಗಳಿಗೆ ಈ ಮಂತ್ರಗಳನ್ನು ದೇವತೆಗಳು ಉಪದೇಶವನ್ನು ಮಾಡಿದರು. ಆ ದೇವತೆಗಳು ಉಪದೇಶ ಮಾಡಿದಂತಹ ವೇದ ಮಂತ್ರಗಳನ್ನೆಲ್ಲ ಋಷಿಗಳು ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿದ್ದಲ್ಲದೇನೆ ಅವರು ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದಾಗ ಸಮಾಧಿಯಲ್ಲಿ ಇದ್ದಾಗ ಅವರು ಯಾವ ಮಂತ್ರಗಳನ್ನು ಕಂಡುಕೊಳ್ಳುತ್ತಾರೆ ಆ ಮಂತ್ರಕ್ಕೆ ಅವರನ್ನು ಋಷಿಗಳು ಅಂತ ಕರೀತಾರೆ. ಹೀಗೆ ಋಷಿಗಳು ಮುನಿಗಳು ಕಷ್ಟಪಟ್ಟು ಪಡೆದಂತಹ ವೇದದ ಅಪಾರವಾದಂತಹ ರಾಶಿ, ಅನಂತವಾದಂತಹ ವೇದಗಳಿದೆ. ವೇದ ಇದು ಅನಂತವಾಗಿದೆ, ಇದನ್ನು ಯಾರೂ ಬರದಿಲ್ಲ ಎನ್ನುವುದನ್ನು ವೇದನೇ ಹೇಳುತ್ತದೆ. ವಾಚಾ ವಿರೂಪ ನಿತ್ಯಯ. ವೇದವೇ ಹೇಳುತ್ತದೆ ನಾನು ನಿತ್ಯ, ವಾಚಾ ವಿರೂಪ ನಿತ್ಯಯ ಅಂತನ್ನುವಂಥ ಮಾತು.
ವೇದ ಇದು ನಿತ್ಯ, ವೇದ ಇದು ಅಪೌರುಷೇಯ ಅಂತ ವೇದ ನಾನು ಅಪೌರುಷೇಯ, ನನ್ನನ್ನು ಯಾರೂ ಬರದಿಲ್ಲ ಅಂತ ವೇದದಲ್ಲೇ ಇದೆ. ಹಾಗಾಗಿ ಕೊಲೋಫೋನ್ ರೀತಿಯಿಂದ ನೋಡಿದಾಗ ವೇದ ಇದು ನಿತ್ಯ ಅಂತ ಸಿದ್ಧವಾಗ್ತದೆ. ಇಂತಹ ವೇದಗಳನ್ನು ಋಷಿಗಳು ಮುನಿಗಳು ಕಷ್ಟಪಟ್ಟು ಪಡೆದಂತಹ ವೇದ ಮಂತ್ರಗಳಿದೆ. ಇದನ್ನು ಅಧ್ಯಯನ ಮಾಡಿದರೆ, ಇದನ್ನು ಪಾಠ ಹೇಳಿದರೆ ನಾವು ಋಷಿಗಳ ಋಣದಿಂದ ಮುಕ್ತರಾಗ್ತೇವೆ. ಪಿತೃಗಳ ಋಣದಿಂದ ಮುಕ್ತನಾಗಬೇಕಾದಾಗ ಗಯಾದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಅವರು ಸತ್ತ ಮೇಲೆ ಬದುಕಿದ್ದಾಗ ಅವರನ್ನು ಚೆನ್ನಾಗಿ ನೋಡಬೇಕು. ಇವುಗಳಿಂದ ಪುತ್ರನಿಗೆ ಪಿತೃ ಋಣದಿಂದಾಗಿ ಮುಕ್ತನಾಗ್ತಾನೆ ಅಂತ ಕೇಳ್ತೀವಿ. ಪ್ರತಿನಿತ್ಯದಲ್ಲಿಯೂ ಕೂಡ ನಾವು ಊಟ ಮಾಡುವ ಮೊದಲು ಒಂದು ತುತ್ತನ್ನವನ್ನು ಬಲಿಹರಣದಲ್ಲಿ ಇಡ್ತೀವಿ. ಒಂದು ತುತ್ತನ್ನವನ್ನು ತೆಗೆದುಕೊಂಡು ಹೋಗಿ ಹೊರಗಡೆಗೆ ನಾವು ಭೂತಗಳಿಗೆ ಇಟ್ಟಾಗ ಭೂತ ಋಣದಿಂದ ನಾವು ಮುಕ್ತರಾಗ್ತೀವಿ. ಮನುಷ್ಯರ ಋಣ, ಮನೆಗೆ ಬಂದ ಅತಿಥಿಗಳಿಗೆ ಉಪಚಾರವನ್ನು ಮಾಡಿದಾಗ ಆ ಆತಿಥ್ಯದಿಂದ ಅವರು ಸಂತುಷ್ಟರಾದರೆ ಮನುಷ್ಯರ ಋಣದಿಂದ ಮುಕ್ತರಾಗ್ತೇವೆ. ಇದರಲ್ಲಿ ಋಷಿ ಋಣದ ಬಗ್ಗೆ ನಾವು ಮಾತಾಡುವ ಕಾಲಕ್ಕೆ, ಋಷಿಯ ಋಣದಿಂದ ನಾವು ಮುಕ್ತರಾಗಬೇಕಾದರೆ ಅವರು ಕಂಡುಕೊಂಡಂತಹ ಗ್ರಂಥಗಳ ಅಧ್ಯಯನವನ್ನು ದಿನನಿತ್ಯವೂ ಕೂಡ ಮಾಡಿದರೆ ಅದರಿಂದ ನಾವು ಋಷಿ ಋಣದಿಂದ ಮುಕ್ತರಾಗ್ತೇವೆ. ಇದನ್ನೇ ಇನ್ನೊಂದು ಭಾಷೆಯಲ್ಲಿ ಹೇಳಬೇಕಾದರೆ, ಇನ್ನೊಂದು ಶಬ್ದದಲ್ಲಿ ಹೇಳಬೇಕಾದರೆ ಬ್ರಹ್ಮಯಜ್ಞ ಅಂತ ಹೇಳಿ ಜಗತ್ತಿನಲ್ಲಿ ಪ್ರಸಿದ್ಧವಾದದ್ದು. ಬ್ರಹ್ಮಯಜ್ಞದಲ್ಲಿ ಎಲ್ಲರೂ ವೇದ ಮಂತ್ರಗಳನ್ನು ಅಂದು ತರ್ಪಣವನ್ನು ಕೊಡ್ತಾರೆ. ಅನೇಕ ಜನ ತರ್ಪಣವನ್ನು ಕೊಡುವುದೇ ಇದು ಬ್ರಹ್ಮಯಜ್ಞ ಅಂತ ತಿಳ್ಕೊಂಡಿದ್ದಾರೆ. ಬ್ರಹ್ಮಯಜ್ಞ ಅಂದರೆ ತರ್ಪಣವನ್ನು ಕೊಡುವುದಲ್ಲ. ಬ್ರಹ್ಮಯಜ್ಞ ಅಂತಂದರೆ ಅಧ್ಯಯನ ಮಾಡುವುದು ಬ್ರಹ್ಮಯಜ್ಞ, ಅದಕ್ಕೆ ಅಂಗವಾಗಿ ಇರುವುದು ತರ್ಪಣ. ಪ್ರಧಾನವಾದದ್ದು ಅಧ್ಯಯನ. ಅದಕ್ಕಾಗಿ ನಿತ್ಯದಲ್ಲಿಯೂ ಕೂಡ 4 ವೇದಗಳ ಅಧ್ಯಯನವನ್ನು, 6 ಅಂಗದ ಅಧ್ಯಯನವನ್ನು, ರಾಮಾಯಣ, ಮಹಾಭಾರತ, ಪಂಚರಾತ್ರ, ಅಲ್ಲದೇನೆ ಸೂತ್ರಗಳು, ಜೈಮಿನಿಯ ಸೂತ್ರಗಳು, ಆಮೇಲೆ ದೈವಿ ಮೀಮಾಂಸಾ ಸೂತ್ರಗಳು, ಬ್ರಹ್ಮಸೂತ್ರಗಳು, ಇವುಗಳನ್ನೆಲ್ಲವನ್ನು ಅಧ್ಯಯನವನ್ನು ಮಾಡಿ ಕೊನೆಗೆ ಬ್ರಹ್ಮಯಜ್ಞದ ತರ್ಪಣವನ್ನು ಕೊಡಬೇಕು. ಇದರಲ್ಲಿ ಅನೇಕ ಮತ ಇದೆ. ಬ್ರಹ್ಮಯಜ್ಞದ ತರ್ಪಣವನ್ನು ಬೆಳಗ್ಗೆನೇ ಸೂರ್ಯೋದಯಕ್ಕಿಂತಲೂ ಕೂಡ ಮುಂಚೆ ಕೊಡಬೇಕು ಅಂತನ್ನುವಂತಹ ಮಾತುಗಳನ್ನು ಅನೇಕ ಟಿಪ್ಪಣಿಕಾರರು ಹೇಳುತ್ತಾರೆ. ಇಲ್ಲ ಮಧ್ಯಾಹ್ನ ಕೊಡಬೇಕು ಅಂತ ತರ್ಪಣವನ್ನು ಅಂತ ಹೇಳ್ತಾರೆ. ಇರಲಿ, ಆದರೆ ಎಲ್ಲ ಅಧ್ಯಯನವನ್ನು ಮುಗಿಸಿ ಮಧ್ಯಾಹ್ನದಲ್ಲಿ ಕೊಡಬೇಕು ಅಂತನ್ನುವಂಥ ಒಂದು ಋಷಿ ಮತವನ್ನು ಹಿಡಿದುಕೊಂಡು ನಾನು ಮಾತುಗಳನ್ನು ಹೇಳುತ್ತೇನೆ. ವೇದದಲ್ಲಿಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗಳು, ಅಧಿಕಾರ ಇರುವಂಥ ವ್ಯಕ್ತಿಗಳು ವೇದವನ್ನು ಅಧ್ಯಯನವನ್ನು ಮಾಡಬೇಕು, ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಅಷ್ಟು ಭಾಗವನ್ನು ನಿತ್ಯದಲ್ಲಿಯೂ ಕೂಡ ಅಷ್ಟು ಭಾಗ ಅಂತ ಹಿಡಿದು ಅಧ್ಯಯನವನ್ನು ಮಾಡಿದರೆ ಆ ಋಷಿಗಳಿಗೆ ಮುನಿಗಳಿಗೆ ಸಂತೋಷವಾಗ್ತದೆ. ಅದರಿಂದಾಗಿ ಅವರ ಋಣದಿಂದ ನಾವು ಮುಕ್ತರಾಗ್ತೇವೆ. ಇಲ್ಲದೇ ಇದ್ದರೆ ಅವರ ಋಣ ನಮ್ಮ ಮೇಲೆ ಹಾಗೆ ಉಳಿತದೆ. ಋಗ್ವೇದದ ಈ ಅಧ್ಯಯನದ ಬಗ್ಗೆನೇ ಬಹಳ ಹೇಳುವುದಿದೆ. ಇದರಲ್ಲಿ ಋಗ್ವೇದಿಗಳು ಮಾಡುವಂಥದ್ದು ಋಗ್ವೇದದ ಅಧ್ಯಯನ. ಈ ಋಗ್ವೇದವನ್ನು ಕಂಡುಕೊಂಡಂತಹ ಋಷಿಗಳು ಅನೇಕ ಜನ ಋಷಿಗಳಿದ್ದಾರೆ. ನಾವು ಬ್ರಹ್ಮಯಜ್ಞದಲ್ಲಿ ಅವರೆಲ್ಲರನ್ನ ಹೆಸರನ್ನು ಹೇಳಿ ಅಧ್ಯಯನ ಮಾಡಿದ ಮೇಲೆ ಅದಕ್ಕೆ ತರ್ಪಣ ಕೊಡಬೇಕು ಅಂತ ಹೇಳುತ್ತಾರೆ. ಮೊಟ್ಟ ಮೊದಲನೆಯ ಮಂಡಲದಲ್ಲಿ ಬರುವಂತಹ ಋಷಿಗಳು ಶತರ್ಚಿಗಳು ಅಂತ. ಶತರ್ಚಿ ಅಂತ ಒಬ್ಬ ಋಷಿಗಳಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ 100 ಮಂತ್ರಗಳನ್ನು ಸಮಾಧಿಯಲ್ಲಿ ಏಕಕಾಲಕ್ಕೆ ಕಂಡಂತಹ ಋಷಿಗಳಿಗೆ ಶತರ್ಚಿ ಅಂತ ಅವರಿಗೆ ಅನ್ವರ್ಥಕ ನಾಮ ಹೆಸರು. ಆ ತರಹದ ಋಷಿಗಳು ಮೊಟ್ಟ ಮೊದಲಿಗೆ ಬರ್ತಾರೆ. ವಿಶ್ವಾಮಿತ್ರರ ಮಕ್ಕಳಾದಂತಹ ಮಧುಚ್ಛಂದಸ್ಸು, ಅವರ ನಂತರ ವಿಶ್ವಾಮಿತ್ರರಿಗೇನೆ ದತ್ತಕನಾಗಿ ತನ್ನನ್ನೇ ತಾನು ಕೊಟ್ಟುಕೊಂಡಂತಹ ದೇವರಾತ ಎನ್ನುವರು, ಅವ್ರನ್ನೇ ಅಜೀಗರ್ತಿ ಶುನಶ್ಶೇಪ ಅಂತ ಕರೀತಾರೆ. ಅವರು 100 ಮಂತ್ರಗಳನ್ನು ಕಂಡುಕೊಂಡಿದ್ದಾರೆ. ಹರಿಶ್ಚಂದ್ರ ಮಹಾರಾಜನ ಯಾಗದಲ್ಲಿ ಅವರನ್ನು ಬಲಿಯ ಕೊಡುವುದಕ್ಕಾಗಿ ಕಂಬಕ್ಕೆ ಕಟ್ಟಿದಾಗ ಅವರು ಕಂಡುಕೊಂಡಂತಹ 100 ಮಂತ್ರಗಳಿದೆ. ಅದಾದ ಮೇಲೆ ಹಿರಣ್ಯಸ್ತೂಪರು ಕಂಡುಕೊಂಡಂತಹ ಮಂತ್ರಗಳಿದೆ. ಹೀಗೆ ಅದಾದ ಮೇಲೆ ಇವರಿಗೆಲ್ಲರಿಗೂ ಶತರ್ಚಿಗಳು ಆದಂಥ ಋಷಿಗಳು ಅಂತ ಕರೀತಾರೆ. ಇದಾದ ಮೇಲೆ 100 ಅಲ್ಲದಂತಹ 100ಗಿಂತ ಕಮ್ಮಿಯಾದ ಮಂತ್ರಗಳನ್ನು ಕಂಡಂಥ ಋಷಿಗಳಿಗೆ ಮಧ್ಯಮರು ಅಂತ ಕರೀತಾರೆ, ಮಾಧ್ಯಮಾಹ ಅಂತ ಕರೀತಾರೆ.
ಮಧ್ಯಮ 100 ಮಂತ್ರಕ್ಕಿಂತ ಕಮ್ಮಿ ಮಂತ್ರವನ್ನು ಕಂಡುಕೊಂಡಂಥ ಋಷಿಗಳು ಮಾಧ್ಯಮರು. ಮಾಧ್ಯಮ ಅಂತಲೂ ಒಬ್ಬ ಋಷಿಗಳಿದ್ದಾರೆ, ಇಲ್ಲ ಅಂತ ಅನ್ನೋದಿಲ್ಲ. ಅದಲ್ಲದೇನೆ ಈ ಋಷಿಗಳಿಗೆ ಅದು ಅನ್ವರ್ಥಕವಾದ ನಾಮ. ಅವರಿಗೂ ತರ್ಪಣವನ್ನು ಕೊಡುತ್ತಾರೆ. 2 ಸಲ ತರ್ಪಣವನ್ನು ಕೊಡಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ 2ನೇ ಮಂಡಲ ಗೃತ್ಸಮದ ಮಂಡಲ. ಗೃತ್ಸಮದ ಋಷಿಗಳು ಅವರ ಪರಂಪರೆಯವರು ನೋಡಿದಂತಹ ಮಂಡಲ, ಮಂತ್ರಗಳನ್ನು ಕಂಡಂತಹ ಮಂಡಲ ಗೃತ್ಸಮದ ಮಂಡಲ. 3ನೇ ಮಂಡಲ ವಿಶ್ವಾಮಿತ್ರ ಮಂಡಲ. ಆ ವಿಶ್ವಾಮಿತ್ರರು ಅವರೆಲ್ಲರೂ ಅವರ ಪರಂಪರೆಯವರು, ಅವರ ಮಕ್ಕಳು ಮೊಮ್ಮಕ್ಕಳು, ಅವರ ಗೋತ್ರದವರು ಕಂಡಂತಹ ಮಂಡಲ. ಇದಾದ ಮೇಲೆ 4ನೆಯ ಮಂಡಲ ವಾಮದೇವ ಮಂಡಲ. ವಾಮದೇವ ಋಷಿಗಳು, ಅವರ ಮಕ್ಕಳು ಮೊಮ್ಮಕ್ಕಳು, ಅವರ ಪರಿವಾರದವರು ಕಂಡಂತಹ ಮಂಡಲ ವಾಮದೇವ ಮಂಡಲ. 5ನೇ ಮಂಡಲ ಅತ್ರಿ ಮಂಡಲ. ಅತ್ರಿ ಋಷಿಗಳು, ಅವರ ಮಕ್ಕಳು ಅನೇಕ ಋಷಿಗಳು ಬರ್ತಾರೆ. ಗಯಾ ಆತ್ರೇಯ, ಸುತಂಬರ ಆತ್ರೇಯ, ಪೂರು ಆತ್ರೇಯ, ಧರುಣ ಆತ್ರೇಯ ಇತ್ಯಾದಿ ಇತ್ಯಾದಿ, ಸಸ ಆತ್ರೇಯ, ಪ್ರಯಸ್ವಂತ ಆತ್ರೇಯ, ವವ್ರಿ ಆತ್ರೇಯ ಇತ್ಯಾದಿ ಎಲ್ಲ ಋಷಿಗಳಿದ್ದಾರೆ. ಅದಕ್ಕಾಗಿ ವಿಶ್ವಾಮಿತ್ರಾಹ ತೃಪ್ಯಂತು ವಾಮದೇವಾಹ ಅತ್ರಯಃ ಅಂತನ್ನುವಂಥ ಅತ್ರಿ ಋಷಿಗಳ ಪರಿವಾರದವರಿಗೆ ತರ್ಪಣವನ್ನು ಕೊಡ್ತಾರೆ. ಇದಾದ ಮೇಲೆ 6ನೇ ಮಂಡಲ ಭರದ್ವಾಜ ಮಂಡಲ. ಭರದ್ವಾಜ ಋಷಿಗಳು, ಅವರ ಮಕ್ಕಳು ಮೊಮ್ಮಕ್ಕಳು ಕಂಡುಕೊಂಡಂತಹ ಮಂಡಲ ಭರದ್ವಾಜ ಮಂಡಲ. ಇದಾದ ಮೇಲೆ 7ನೇ ಮಂಡಲ ವಸಿಷ್ಠ ಮಂಡಲ. ವಸಿಷ್ಠ ಋಷಿಗಳು, ಅವರ ಪರಿವಾರದವರು ಕಂಡುಕೊಂಡಂತಹ ಮಂಡಲ. 8ನೇದು ಮಂಡಲದಲ್ಲಿ ಅನೇಕ ಋಷಿಗಳಿದ್ದಾರೆ. ವಾಲಖಿಲ್ಯರು ಮುಂತಾದ ಋಷಿಗಳು, ಅವರೆಲ್ಲರೂ ಕಂಡುಕೊಂಡಂತಹ ಮಂತ್ರ ಇದೆ. ಕಾಣ್ವ ಗೋತ್ರದವರು, ಕಾಣ್ವ ಋಷಿಗಳು, ಅವರ ಮಕ್ಕಳು ಕಂಡುಕೊಂಡಂಥ ಮೇಧಾತಿಥಿ ಕಾಣ್ವ, ಇವರು ಕಂಡಂತಹ ಮಂತ್ರಗಳೇ ಬಹಳ ಇದೆ. ಅಲ್ಲಿ ಪ್ರಗಾತ ಛಂದಸ್ಸಿನ ಮಂತ್ರಗಳು ಹೆಚ್ಚಿಗೆ ಇದೆ. ಆದ್ದರಿಂದಾಗಿ ಪ್ರಗಾತಾಹ ತೃಪ್ಯಂತು ಅಂತನ್ನುವಂಥ ಮಂತ್ರದಿಂದಾಗಿ ಅವರೆಲ್ಲ ಋಷಿಗಳಿಗೆ ತರ್ಪಣವನ್ನು ಕೊಡ್ತಾರೆ. ಇದಾದ ಮೇಲೆ 9ನೇ ಮಂಡಲ ಪವಮಾನ ದೇವತಾ, ವಾಯುದೇವರನ್ನು ಕೊಂಡಾಡುವಂತಹ ಪವಮಾನ, ಅವರ ಅಂತರ್ಯಾಮಿಯಾದ ಪರಮಾತ್ಮವನ್ನು ಕೊಂಡಾಡುವಂತಹ ಪವಮಾನ ಮಂಡಲ. ಹಾಗಾಗಿ ಪಾವಮಾನ್ಯಾಹ ತೃಪ್ಯಂತು ಅಂತ ಅವರಿಗೆ ತರ್ಪಣವನ್ನು ಕೊಡ್ತೀವಿ. ಈ ಮಂಡಲ ಬಗ್ಗೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ನಿತರಾಂ ರಂಜಯೇದ್ಯಸ್ಮಾತ್ ಪಾವಮಾನಂತು ಮಂಡಲಂ ವಿಷ್ಣೋರ್ ನೀರಾಜನಂ ಪ್ರೋಕ್ತಂ. ಈ ಪರಮಾತ್ಮನ ಈ 9ನೇ ಮಂಡಲ ಪವಮಾನ ಮಂಡಲವನ್ನು ಪಾರಾಯಣ ಮಾಡಿದರೆ ಪರಮಾತ್ಮನಿಗೆ ಬಹಳ ಸಂತೋಷ ಆಗ್ತದಂತೆ. ವೇದ ಮಂತ್ರವನ್ನು ಪಾರಾಯಣ ಮಾಡಿದರೇನೇ ದೇವರಿಗೆ ಬಹಳ ಸಂತೋಷ ಆಗ್ತದೆ. ಅದರಲ್ಲೂ 9ನೇ ಮಂಡಲವನ್ನು ಪಾರಾಯಣ ಮಾಡಿದರೆ ದೇವರಿಗೆ ಅತ್ಯಂತ ಸಂತೋಷ ಆಗ್ತದೆ. ಆದ್ದರಿಂದಾಗಿ ಈ 9ನೇ ಮಂಡಲಕ್ಕೆ ನೀರಾಜನ ಅಂತ ಕರೀತಾರೆ. ಅಂತಹದ್ದು ನೀರಾಜನ ಅಂತ ಕರೆಸಿಕೊಳ್ಳುವಂತಹ ಮಂಡಲ ಪವಮಾನ ಮಂಡಲ. ಇದಾದ ಮೇಲೆ 10ನೇ ಮಂಡಲ. 10ನೇ ಮಂಡಲದಲ್ಲಿ ಕೆಲವೊಂದು ಸೂಕ್ತಗಳು, ಬಹಳ ದೊಡ್ಡ ಸೂಕ್ತಗಳಿದೆ. ಅದನ್ನು ಕಂಡಂತಹ ಋಷಿಗಳು ಮಹಾಸೂಕ್ತರು ಅಂತ ಕರೆಸಿಕೊಳ್ತಾರೆ. ಕೆಲವೊಂದು ಸೂಕ್ತಗಳು ಸಣ್ಣ ಸಣ್ಣ ಸೂಕ್ತಗಳಿದೆ. ಅದನ್ನು ಕಂಡಂತಹ ಋಷಿಗಳಿಗೆ ಕ್ಷುದ್ಧ ಸೂಕ್ತರಾದಂತಹ ಸೂಕ್ತರು ಅಂತ ಕರೀತಾರೆ. ಹೀಗೆ ಆ ಎಲ್ಲ ಋಷಿಗಳನ್ನ ಅವರವರ ಹೆಸರನ್ನು ಹೇಳಲಿಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ಬಹಳ ಋಷಿಗಳಿದ್ದಾರೆ. ಆದ್ದರಿಂದಾಗಿ ಅನ್ವರ್ಥಕವಾದಂತಹ ನಾಮದಿಂದ ಅವರು ಕಂಡುಕೊಂಡಂತಹ ಮಂತ್ರಗಳ ಹೆಸರಿನಲ್ಲಿ ಅವರಿಗೆ ತರ್ಪಣವನ್ನು ಕೊಟ್ಟಾಗ ಅವರು ಕಂಡ ಅವರ ಮಹಿಮೆಯೂ ನಮಗೆ ನೆನಪಾಗತ್ತೆ. ಹಾಗಾಗಿ ಅಂತಹ ಋಷಿಗಳನ್ನು ನೆನೆಸಿಕೊಂಡು ತರ್ಪಣವನ್ನು ಕೊಡುವಂಥದ್ದು ಬ್ರಹ್ಮಯಜ್ಞ. ಇದಲ್ಲದೇನೆ ಸನಕ ಸನಂದನ ಇತ್ಯಾದಿಗಳಿಗೂ ಕೂಡ ಕೊಡಬೇಕು ಅಂತ ಸ್ಮೃತಿ ಪ್ರಮಾಣ ಇದ್ದದ್ದಕ್ಕಾಗಿ ಅವರಿಗೂ ತರ್ಪಣವನ್ನು ಕೊಡ್ತೀವಿ. ಇದಲ್ಲದೇನೆ ಆಚಾರ್ಯ ತರ್ಪಣ ಅಂತ ಹೇಳಿ ಬ್ರಹ್ಮಯಜ್ಞದಲ್ಲಿ ಕೊಡ್ತೀವಿ. ಅವರು ವೇದ ಮಂತ್ರಗಳ ಇದರ ಪ್ರವರ್ತಕರು, ಪಾಠಪ್ರವಚನದಲ್ಲಿ ಪ್ರವರ್ತಕರಾದಂತಹ ಆಚಾರ್ಯರು. ಅದರ ವಿಚಾರವನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.